ಯಾರ ಬಜೆಟ್ 15,000 ರೂಪಾಯಿ ಇದೆಯೋ ಅವ್ರಿಗೆ ಒಳ್ಳೆಯ ಲಾಂಗ್ ಟರ್ಮ್ 5G ಸ್ಮಾರ್ಟ್ಫೋನ್ ತಗೊಳ್ಬೇಕು ಅಂತಿದ್ರೆ ಅವ್ರಿಗೆ ನಾನಿವತ್ತು 3 ಬೆಸ್ಟ್ ಸ್ಮಾರ್ಟ್ಫೋನ್ನ ಸಜೆಸ್ಟ್ ಮಾಡ್ತೀನಿ. ಹೌದು, ಪ್ರತಿ ಸ್ಮಾರ್ಟ್ಫೋನ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಪ್ರತಿ ವಿಡಿಯೋದಲ್ಲೂ ನಾವು ಹೇಳ್ಕೊಂಬರ್ತಾ ಇದ್ದೀವಿ, ಚಿಪ್ ಸೆಟ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ಪ್ರೈಸಸ್ 100% ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ನಾನು ಏನು ಹೇಳೋದೆ ಅಂದರೆ, ಯಾವಾಗ ಪ್ರೈಸ್ ಕಡಿಮೆ ಇದೆಯೋ ಅವಾಗ ಬೈ ಮಾಡೋದು ತುಂಬ ಒಳ್ಳೆಯದು. ಪ್ರೈಸ್ ಜಾಸ್ತಿ 100% ಆಗುತ್ತೆ. ಇದರ ಫುಲ್ ಡೀಟೇಲ್ ವಿಡಿಯೋ ಫ್ಯೂಚರಲ್ಲೂ ನಾವು ಹೇಳ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯ 3ನೇ ನಂಬರ್ ಫೋನ್ ಬಗ್ಗೆ ಮಾತಾಡೋಣ. ಇದೇ ಹೊಸ G37 ಪವರ್. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. 2 ಫೋನ್ಗಳು ಅಟ್ ಎ ಟೈಮ್ ಲಾಂಚ್ ಆಗಿದ್ದಾವೆ. ಒಂದು G37, ಇದರ ಪ್ರೈಸ್ ಸುಮಾರು 14,000 ರೂಪಾಯಿ ಆಗಿರುತ್ತೆ. ಇನ್ನು ಈ ಫೋನಲ್ಲಿ 4GB ರ್ಯಾಮ್, 64GB ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ ಡಿಫ್ರೆಂಟ್ ಬ್ಯಾಟ್ರಿ ಇದೆ. G37 ಪವರ್ನಲ್ಲಿ 7000 mAh ಬ್ಯಾಟ್ರಿ ಸಿಗ್ತಾ ಇದೆ. ನಾರ್ಮಲ್ G37 ನಲ್ಲಿ ಜಸ್ಟ್ 5200 mAh ಬ್ಯಾಟ್ರಿ ಸಿಗ್ತಾ ಇತ್ತು. ಬಾಕ್ಸ್ ಒಳಗಡೆ ನಾರ್ಮಲ್ ವರ್ಷನ್ ವೇರಿಯಂಟ್ ನಲ್ಲಿ 10 ವಾಟ್ಸ್ ಚಾರ್ಜರ್ ಸಿಗ್ತಾ ಇದೆ. ಆದರೆ G37 ಪವರ್ ನಲ್ಲಿ 33 ವಾಟ್ಸ್ ಚಾರ್ಜರ್ ಸಿಗ್ತಾ ಇದೆ. ಮೊದಲು 15,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಮೋಟೋ G57 ಪವರ್ ಸಿಗ್ತಾ ಇತ್ತು. ಈಗ ಪ್ರೈಸ್ ಜಾಸ್ತಿ ಆಗಿದೆ. ಆಫರ್ ಜೊತೆಗೆ G57 ಪವರ್ ಸಿಕ್ಕಿದ್ರೆ G37 ಪವರ್ ಬದಲು G57 ಪವರ್ನ ನೀವು ತಗೊಳ್ಬೋದು. ಅದರಲ್ಲೂ ನಿಮಗೆ 7000 mAh ಬ್ಯಾಟ್ರಿ ಸಿಗ್ತಾ ಇದೆ. ಚಾರ್ಜರ್ ಕೂಡ ಬಾಕ್ಸಲ್ಲೇ ಸಿಗುತ್ತೆ. ಮೀಡಿಯಾಟೆಕ್ ಪ್ರೊಸೆಸರ್ ಇಲ್ಲ, ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಯಾವುದೇ ಗ್ಲಿಚ್ ಇಲ್ಲ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ಇದರಲ್ಲಿ ಫುಲ್ HD+ 120 Hz ಡಿಸ್ಪ್ಲೇ ಮತ್ತು 1050 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ 7a ಪ್ರೊಟೆಕ್ಷನ್ ಇದೆ. 50 MP ಕ್ಯಾಮ್ರಾ ಬೆಸ್ಟ್ ಫೋಟೋಸ್ನ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಸೆನ್ಸಾರ್ ಕೂಡ ರಿಮೂವ್ ಮಾಡಿಲ್ಲ. ಇದು Android 16 ಜೊತೆಗೆ ಲಾಂಚ್ ಆಗಿದೆ. ಇದರಲ್ಲಿ 1 ವರ್ಷ OS ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. 15,000 ರೂಪಾಯಿ ರೇಂಜ್ನಲ್ಲಿ ಮೋಟೋ ಫೋನ್ ಬೇಕಾದರೆ ಈಗ G37 ಪವರ್ನ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6400 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಬೇಸ್ ವೇರಿಯಂಟ್ನಲ್ಲೂ 128GB ಸ್ಟೋರೇಜ್ ಸಿಗ್ತಾ ಇದೆ. LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಇದೆ. ಮೇನ್ ಕ್ಯಾಮ್ರಾಯಿಂದ ಗುಡ್ ಕ್ವಾಲಿಟಿ ಫೋಟೋಸ್ನ ತೆಗಿಬೋದು. ಡೀಟೇಲ್ಸ್ ಮತ್ತು ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಆದರೆ ಅಲ್ಟ್ರಾ ವೈಡ್ ಸೆನ್ಸಾರ್ ಇಲ್ಲ. ಮ್ಯಾಕ್ಸಿಮಮ್ 2K ವಿಡಿಯೋ ರೆಕಾರ್ಡಿಂಗ್ನ ಮಾಡ್ಬೋದು. ಇನ್ನು ಬ್ಯಾಕ್ ಸೈಡ್ನಲ್ಲಿ ವೇಗನ್ ಲೆದರ್ ಫಿನಿಶ್ ಸಿಗ್ತಾ ಇದೆ. G57 ಪವರ್ ಅಥವಾ G37 ಪವರ್ ಯಾವುದಾದ್ರೂ ನೀವು ತಗೊಳ್ಳಿ, ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಕಾಣಿಸಲ್ಲ. ಫೋನ್ ಸ್ಲಿಪ್ರಿ ಕೂಡ ಆಗಲ್ಲ. ಆದರೆ G37 ಪವರ್ನಲ್ಲಿ 120 Hz HD+ ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಡಿಸ್ಪ್ಲೇ ಇದೆ. 1050 ನೀಟ್ ಪೀಕ್ ಬ್ರೈಟ್ನೆಸ್ ಮತ್ತು ಗೊರಿಲ್ಲಾ ಗ್ಲಾಸ್ 7a ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಬ್ಯಾಕ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ನೀವೇ ಹಾಕ್ಸ್ಕೊಳ್ಬೇಕು. ಡಾಲ್ಬಿ ಆಟ್ಮಸ್ ಫೀಚರ್ಸ್ ಮತ್ತು ಡ್ಯೂಯಲ್ ಸ್ಪೀಕರ್ ಈ ಫೋನಲ್ಲಿ ಸಿಗ್ತಾ ಇದೆ. ಹೆಡ್ಫೋನ್ ಜಾಕ್ ಕೂಡ ರಿಮೂವ್ ಮಾಡಿಲ್ಲ. ಇದಕ್ಕೆ IP64 ರೇಟಿಂಗ್ ಮತ್ತು ಮಿಲಿಟರಿ ಗ್ರೇಡ್ ಪ್ರೊಡಕ್ಷನ್ ಸಿಗ್ತಾ ಇದೆ. ಇದನ್ನು ನೀರಲ್ಲಿ ಹಾಕೋಕೆ ಹೋಗ್ಬೇಡಿ, ಬೀಳ್ಸಕ್ಕೆ ಹೋಗ್ಬೇಡಿ. ಮತ್ತು ಈ ಫೋನ್ Android 16ನಲ್ಲಿ ಲಾಂಚ್ ಆಗಿದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ನಲ್ಲಿ ಯಾವುದೇ ಗ್ಲಿಚ್ ಇಲ್ಲ. ಮೋಟರೋಲಾ ಸಾಫ್ಟ್ವೇರ್ ಈಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಆದರೆ ಇನ್ನೂ ಗೂಗಲ್ ಡೈಲರ್ ಕೊಟ್ಟಿದ್ದಾರೆ. ನಿಮಗೆ ಮೋಟರೋಲಾ ಫೋನ್ ಬೇಕಾದರೆ ಇದರಲ್ಲಿ 3 ಆಪ್ಷನ್ ಇದ್ದಾವೆ. ಮೋಟರೋಲಾ G37 ನಾರ್ಮಲ್ ವರ್ಷನ್ ಸುಮಾರು 14,000 ರೂಪಾಯಲ್ಲಿ ಸಿಗ್ತಾ ಇದೆ. ಮೋಟರೋಲಾ G37 ಪರ್ ಆಫ್ಟರ್ ಬ್ಯಾಂಕ್ ಡಿಸ್ಕೌಂಟ್ ನಿಮಗೆ ಸುಮಾರು 15,000 ರೂಪಾಯಲ್ಲಿ ಸಿಗ್ತಾ ಇದೆ. ಆಫರ್ನಲ್ಲಿ ನಿಮ್ಗೇನಾದರೂ ಮೋಟರೋಲಾ G57 ಪವರ್ ಸಿಕ್ಕರೆ ಅದನ್ನು ನೀವು ತಗೊಳ್ಳಿ. ಈ ಫೋನಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಇದ್ದಾವೆ. ಇನ್ನು 2ನೇ ಸ್ಥಾನದಲ್ಲಿರೋದು ಪೋಕೋ M7 Plus. M7 Pro ಈಗ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಕಾಣಿಸ್ತಾ ಇಲ್ಲ. ಬೆಸ್ಟ್ ಪ್ರೈಸ್ನಲ್ಲಿ ಸಿಕ್ಕಿದ್ರೆ M7 Proನ ನೀವು ಆರಾಮಾಗಿ ತೊಗೊಳ್ಬೋದು. ಯಾಕಂದರೆ ಇದರಲ್ಲಿ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ Android 14 ಜೊತೆಗೆ ಬರ್ತದೆ. ಪ್ರೊಸೆಸರ್ ಡೀಸೆಂಟ್ ಆಗಿದೆ. ಬ್ಯಾಟ್ರಿ ಬ್ಯಾಕಪ್ ಆವ್ರೇಜ್ ಅಂತಲೇ ಹೇಳ್ಬೋದು. ಆದರೆ M7 Plusನಲ್ಲಿ ಲಾರ್ಜರ್ ಬ್ಯಾಟ್ರಿ 7000 mAh ಬ್ಯಾಟ್ರಿ ಸಿಗುತ್ತೆ. 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೂಡ ಕೊಡುತ್ತೆ. ಈ ಫೋನ್ನ ಬ್ಯಾಟ್ರಿ ನಿಮಗೆ 1 ರಿಂದ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಬಾಕ್ಸ್ನಲ್ಲಿ 33 ವಾಟ್ಸ್ ಚಾರ್ಜರ್ ಸಿಗುತ್ತೆ. 50 MP ಕ್ಯಾಮ್ರಾ ಡೀಸೆಂಟ್ ಫೋಟೋನ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಸೆನ್ಸಾರ್ ಇಲ್ಲ. ಯಾರಿಗೆ ಫೋನಲ್ಲಿ ದೊಡ್ಡ ಡಿಸ್ಪ್ಲೇ ಬೇಕಾಗಿದೆಯೋ ಅವ್ರಿಗೆ ಈ ಫೋನ್ ಇಷ್ಟ ಆಗುತ್ತೆ. ಇದರಲ್ಲಿ 144 Hz ಫುಲ್ HD+ ಡಿಸ್ಪ್ಲೇ ಸಿಗ್ತಾ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಡೀಸೆಂಟ್ ಆಗಿದೆ. ಬೆಜಲ್ಸ್ ಜಾಸ್ತಿ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಪಂಚೋಲ್ ಕ್ಯಾಮ್ರಾ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಆದರೆ ಬ್ಯಾಕ್ ಸೈಡ್ ಪಾಲಿಕಾರ್ಬನೇಟ್ ಇರೋದ್ರಿಂದ ಕವರ್ ಯೂಸ್ ಮಾಡಿ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ.
ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಆವ್ರೇಜ್ ಅಂತಾನೆ ಹೇಳ್ಬೋದು. ಬೆಂಚ್ ಸ್ಕೋರ್ ನೀವೇ ನೋಡ್ಬೋದು. ಇದರ ಸ್ಕೋರ್ ಡಿಸೆಂಟ್ ಆಗಿದೆ. ಫೋನ್ ಯೂಸ್ ಮಾಡಿದಾಗ ಯಾವುದೇ ಲ್ಯಾಗ್ ಅಥವಾ ಸ್ಟಕ್ಕರ್ ಫೀಲ್ ಆಗಲ್ಲ. ಇದು Android 15 ಜೊತೆಗೆ ಬಂದಿದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಸಾಫ್ಟ್ವೇರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಸಿಮ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಗೂಗಲ್ ಡೈಲರ್ ಇಲ್ಲ. 15,000 ರೂಪಾಯಿ ಒಳಗಡೆ ಪೋಕೋ ಫೋನ್ ಬೇಕಾದರೆ M7 Plus ಮೇನ್ ಆಪ್ಷನ್ ಆಗಿರುತ್ತೆ. ಈಗ ನಂಬರ್ 1 ಫೋನ್ ಯಾವುದಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17. ಈ ಫೋನ್ ಲಾಂಚ್ ಆದಾಗ ಕೇವಲ 12,500 ರೂಪಾಯಿ ಇತ್ತು. ಈಗ ಪ್ರೈಸ್ ಜಾಸ್ತಿ ಆಗಿದೆ. ಇದು ಸುಮಾರು 15,000 ರೂಪಾಯಿ ಪ್ರೈಸಲ್ಲಿ ಸಿಗ್ತಾ ಇದೆ. ಇದರ ಬೆಸ್ಟ್ ಪಾರ್ಟ್ ಏನಂದ್ರೆ 90 Hz AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಪೀಕ್ ಬ್ರೈಟ್ನೆಸ್ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಆದರೆ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಈ ಫೋನ್ ಎಲ್ಲ ಫೋನ್ಗಳಿಗೆ ಕಾಂಪಿಟೇಷನ್ ಕೊಡುತ್ತೆ. ಇನ್ನು AMOLED ಡಿಸ್ಪ್ಲೇ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ತುಂಬ ಬೆಟರ್ ಸಿಗುತ್ತೆ. ಆದರೆ ಬಾಕ್ಸ್ ಒಳಗಡೆ ಚಾರ್ಜರ್ ಸಿಗಲ್ಲ, ಬ್ಯಾಕೇಜ್ ಸಿಗಲ್ಲ, ಟೆಂಪರ್ಡ್ ಗ್ಲಾಸ್ ಸಿಗಲ್ಲ. ಎಲ್ಲ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಆದರೆ ಇದರಲ್ಲಿ ಕೇವಲ 5000 mAh ಬ್ಯಾಟ್ರಿ ಸಿಗುತ್ತೆ. ಇದು ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಕೊಡುತ್ತೆ. ಆದರೆ ಸ್ಯಾಮ್ಸಂಗ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ನಲ್ಲಿ ಕಂಪ್ಲೇಂಟ್ ಕೊಡಲ್ಲ ಆಗಲ್ಲ. ಈ ಫೋನ್ Android 15 ಜೊತೆಗೆ ಲಾಂಚ್ ಆಗಿದೆ. ಇದು 6 Android ವರ್ಷನ್ಸ್ ಅಪ್ಡೇಟ್ ಸಿಗ್ತಾ ಇದೆ. 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಸಾಫ್ಟ್ವೇರ್ನಲ್ಲಿ ತುಂಬ ಫೀಚರ್ಸ್ ಇದ್ದಾವೆ. ಸ್ಯಾಮ್ಸಂಗ್ ಅಪ್ಡೇಟ್ ಸೈಕಲ್ ಕೂಡ ಸೂಪರ್ ಫಾಸ್ಟ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇರೋದ್ರಿಂದ ಫೋಟೋಸ್ ತುಂಬ ಚೆನ್ನಾಗಿ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ಚೆನ್ನಾಗಿದೆ. ಕ್ಯಾಮ್ರಾ ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲಿ Exynos 1330 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ಯಾಮ್ಸಂಗ್ ಓನ್ ಪ್ರೊಸೆಸರ್ ಆಗಿರುತ್ತೆ. ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬೆಂಚ್ ಸ್ಕೋರ್ ನೀವೇ ನೋಡ್ಬೋದು. ಹೀಟಿಂಗ್ ಇಶ್ಯೂಸ್ ಇಲ್ಲ. IP54 ರೇಟಿಂಗ್ ಸಿಗ್ತಾ ಇದೆ. 15,000 ರೂಪಾಯಿ ಒಳಗಡೆ ಸ್ಯಾಮ್ಸಂಗ್ ಫೋನ್ ನೀವೇನಾದರೂ ತೊಗೊಳ್ಬೇಕಾದ್ರೆ M17ನಲ್ಲಿ AMOLED ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ. ಇನ್ನೊಂದು ಫೋನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಇದೇ Oppo K14X. ಇದು ಹೊಸದಾಗಿ ಲಾಂಚ್ ಆಗಿದೆ. ಬ್ಯಾಟ್ರಿಯಲ್ಲಿ ಯಾವುದೇ ಇಶ್ಯೂ ಇಲ್ಲ. ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿದೆ. ಆದರೆ ಫ್ರಂಟ್ ಸೈಡ್ನಲ್ಲಿ HD+ ಡಿಸ್ಪ್ಲೇ ಮಾತ್ರ ಸಿಗ್ತಾ ಇದೆ. ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು. ಇದರಲ್ಲಿ MediaTek Dimensity 6300 ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, 15,000 ರೂಪಾಯಿ ಒಳಗಡೆ ಇವತ್ತು ಬೈ ಮಾಡುವ ಬೆಸ್ಟ್ ಆಪ್ಷನ್ಸ್ ಬಗ್ಗೆ ಹೇಳಿದ್ದೀವಿ. ನಿಮ್ಮ ಮನಸ್ಸಲ್ಲಿ ಬೇರೆ ಯಾವುದಾದ್ರೂ ಆಪ್ಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇದೇ ಥರ ಟೆಕ್ ವಿಡಿಯೋಸ್ಗೆ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.